ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ಒಂದು ತಿಂಡಿನ ತೊಗೊಂಬಂದಿದ್ದೀನಿ. ಅದರೊಳಗಂತೂ ನಾವು ಹೋಟ್ಲಿಗೆಲ್ಲ ಹೋದರೆ ಮೊದಲು ಆರ್ಡ್ರ್ ಮಾಡೋದೇ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ, ಚಟ್ನಿ ಮತ್ತು ಸಾಂಬಾರನ್ನೆಲ್ಲ ಕೊಟ್ಟಿರ್ತಾರೆ. ಅದೇ ರೀತಿ ನಾನು ಇವತ್ತು ಮಸಾಲೆ ದೋಸೆ ಹೇಗೆ ಮಾಡೋದು, ಕೆಂಪು ಚಟ್ನಿ ಹೇಗೆ ಮಾಡೋದು ಮತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಅದಕ್ಕೆ ಬೇಕಾಗಿರೋ ಚಟ್ನಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತುಂಬ ಸರಳವಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸ್ವಲ್ಪ ವಿಡಿಯೋ ಲೆಂತ್ ಇದೆ. ಈ ವಿಡಿಯೋದಲ್ಲಿ 4 ರೆಸಿಪಿನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಲೆಂತ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವ ರೀತಿ ತುಂಬ ಸುಲಭವಾಗಿ ಹೋಟ್ಲಲ್ಲೆಲ್ಲ ಹೇಗೆ ಮಸಾಲೆ ದೋಸೆನ ನಾವು ತಿಂದರೆ ಟೇಸ್ಟ್ ಇರುತ್ತೋ ಅದೇ ರೀತಿ ನಾನು ಇವತ್ತು ಮನೇಲಿ ಮಾಡಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನೋ ಆ ರೀತಿ ಮಾಡೋದ್ರಿಂದ ಹಾಗೆ ಸರಳವಾಗಿ ಮಾಡ್ಕೊಬೋದು. ಸಂಡೇ ಎಲ್ಲ ಮನೇಲಿ ಇರ್ತೀವಲ್ಲ, ಆ ಟೈಮಲ್ಲಿ ಮಾಡಿದ್ರೆ ತುಂಬ ಬಿಸಿ ಬಿಸಿಯಾಗಿ ಗರಿಯಾಗಿ ಇರುತ್ತೆ. ಅದನ್ನು ಹಾಗೇ ತಿನ್ನೋದ್ರಿಂದ ನಮಗೆ ಹೋಟೆಲಲ್ಲಿ ತಿಂದಷ್ಟು ನಮಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಹಾಗಾಗಿ ತಡ ಯಾಕೆ ಮಾಡೋದು, ಮಸಾಲೆ ದೋಸೆ ಅದಕ್ಕೆ ಬೇಕಾಗಿರುವ ಚಟ್ನಿ ಮತ್ತು ಕೆಂಪು ಚಟ್ನಿ, ಆಲೂಗೆಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಾವು ಮಸಾಲೆ ದೋಸೆ ಮಾಡೋದಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲನ ನೆನೆಸ್ಕೊಳ್ಳೋಣ. ನಾನು ಇಲ್ಲಿ ಉದ್ದಿನ ಗೋಲನ್ನ ತೊಗೊಂಡಿದ್ದೀನಿ. ಉದ್ದಿನ ಗೋಲ್ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ದೋಸೆನ ಮಾಡ್ಕೊಬೋದು. ನಾನು ಉದ್ದಿನ ಗೋಲನ್ನು ಒಂದು ಪಾವು ತೊಗೊಂಡಿದ್ದೀನಿ. ನೋಡಿ, ಒಂದು ಪಾವು ತೊಗೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಅಳತೆ ಮಾಡಿ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಮೆಜರ್ಮೆಂಟ್ ಎಲ್ಲ ಬರುತ್ತೆ. ಈಗ ಅಚ್ಚೇರು ನಾನು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನಾದ್ರೂ ತೊಗೊಬೋದು, ಇಲ್ಲಾಂತಂದರೆ ಅಂಗಡಿಗಳಲ್ಲೆಲ್ಲ ದೋಸೆ ಅಕ್ಕಿ ಅಂತ ಕೇಳಿದ್ರೆ ಕೊಡ್ತಾರೆ. ಆ ದೋಸೆ ಅಕ್ಕಿನ ತೊಗೊಬೋದು. ಸ್ಟೀಮ್ ರೈಸೇ ಆಗಲಿ ಮತ್ತು ರಾ ರೈಸೇ ಆಗಲಿ ತೊಗೊಬಾರ್ದು. ಆದಷ್ಟು ದೋಸೆ ಅಕ್ಕಿ ತೊಗೊಳೋದ್ರಿಂದ ತುಂಬ ಸಾಫ್ಟಾಗಿ ಮತ್ತು ಗರಿಯಾಗಿ ಬರುತ್ತೆ ದೋಸೆಗಳು. ಈಗ 2 ಟೇಬಲ್ ಸ್ಪೂನು ಮೆಂತ್ಯನ ಹಾಕ್ಕೊತಾ ಇದ್ದೀನಿ. ಹಾಗೆ ಹೆಸ್ರು ಕಾಳನ್ನು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ ಕಡಲೆಬೇಳೆ ಒಂದು 4 ಟೇಬಲ್ ಸ್ಪೂನನ್ನು ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲ ಕಾಳುಗಳು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಈ ಟೈಮಲ್ಲೇ ನಾವು ನೆನೆಸೋದಕ್ಕಿಂತ ಮುಂಚೆಗೆ ಒಂದು 3 ರಿಂದ 4 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಉದ್ದಿನಬೇಳೆಯಲ್ಲಿ ಚೆನ್ನಾಗಿ ನಾವು ಎಷ್ಟು ತೊಳಿತಾ ಇದ್ರೂ ಅದೆಲ್ಲನ ಬರ್ತಾ ಇರುತ್ತಲ್ವ. ಹಾಗಾಗಿ ಉದ್ದಿನಬೇಳೆನ ಚೆನ್ನಾಗಿ ತೊಳೆಯೋದ್ರಿಂದ ನಮ್ಗೆ ಆದಷ್ಟು ಗ್ಯಾಸ್ ಟ್ರಬಲ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಉದ್ದಿನಬೇಳೆನ ಚೆನ್ನಾಗಿ ಒಂದು 3 ರಿಂದ 4 ಸಲ ನೀರು ಜಾಸ್ತಿ ಹಾಕ್ಕೊಂಡು ತೊಳ್ಕೊಬೇಕಾಗುತ್ತೆ. ನಾನು ಒಂದೇ ಇದ್ರೊಳಗೆ ಹಾಕಿದ್ದೀನಿ ಎಲ್ಲನೂ. ಬೇರೆ ನೆನೆಸಿಲ್ಲ. ಉದ್ದಿನಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇರೆ ನೆನೆಸಿಲ್ಲ. ಒಂದೇ ಸಲ ನೆನೆಸ್ಬಿಟ್ಟು ಒಂದೇ ಇದ್ರೊಳಗೇ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ನೋಡಿ, ಹೀಗೆ 1 2 ಸಲ 3 ಸಲ ಉಜ್ಜಿ ತೊಳಿಬೇಕಾಗುತ್ತೆ. ಚೆನ್ನಾಗಿ ಉಜ್ಜಿ ನೆಂದಾದ್ಮೇಲೆ ಉಜ್ಜಿದ್ರೆ ಅಷ್ಟು ಸರಿ ಇರೋದಿಲ್ಲ. ಅದಕ್ಕಾಗಿ ನೆನೆಯೋದಕ್ಕಿಂತ ಮುಂಚೆಗೆ ನಾವು ಚೆನ್ನಾಗಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ಅದರೊಳಗಡೆ ಇರೋದೆಲ್ಲನ ಬಿಟ್ಕೊಳ್ಳುತ್ತೆ. ಹಾಗಾಗಿ ಬೇಳೆ ಕಾಳುಗಳಲ್ಲಿ ಒಂದು ಸ್ವಲ್ಪ ಎಲ್ಲನ ಬಣ್ಣ ಎಲ್ಲ ಕಟ್ಟಿರ್ತಾರೆ. ಯಾವುದೇ ವೈಟ್ ಕಾಳಾಗಿರ್ಬೋದು, ಅಕ್ಕಿನೂ ಸಹ ಒಂದು ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿರ್ತಾರಲ್ವ. ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಒಂದು 3 ಸಲ ತೊಳೆದಾದ್ಮೇಲೆ ನಾನು ಮತ್ತೆ ಚೆನ್ನಾಗಿರೋ ನೀರಲ್ಲಿ ನೆನೆಸಿಡಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲನ ಚೆನ್ನಾಗಿ ತೊಳ್ಕೊಬೇಕು. ಅದಾದಮೇಲೆ ಒಂದು 100 ಗ್ರಾಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನಾದರೂ ಹಾಕೊಬೋದು, ಇಲ್ಲಾಂದರೆ ಸಬ್ಬಕ್ಕಿ ಇರುತ್ತಲ್ಲ, ಸಬ್ಬಕ್ಕಿ ಬೇಕಾದರೂ ಹಾಕೊಬೋದು. ನಾನು ಇಲ್ಲೇ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ 1 2 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಆಮೇಲೆ ನಾವು ನೀರು ಕುಡಿತೀವಲ್ಲ, ಆ ನೀರಲ್ಲಿ ಅವಲಕ್ಕಿನ ನೆನೆಸ್ಕೊಬೇಕಾಗುತ್ತೆ. ಯಾಕೆಂತಂದರೆ ನಾವು ಅವಲಕ್ಕಿನ ಇನ್ನೊಂದು ಸಲ ತೊಳೆಯೋದಿಲ್ಲ. ನೆನೆಯೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕ್ಬಿಟ್ಟು ಮಾತ್ರ ನಾನು ನೆನೆಸ್ಕೊತಾ ಇದ್ದೀನಿ. ಹಾಗಾಗಿ ಕುಡಿಯೋ ನೀರು ಹಾಕ್ಬಿಟ್ಟು ನಾವು ತೊಳ್ಕೊಬೇಕಾಗುತ್ತೆ. ನೋಡಿ, ಈಗ 2 ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಒಂದು 3 ರಿಂದ 4 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಎಷ್ಟು ನೀರಿನ ಅವಶ್ಯಕತೆ ಇತ್ತೋ ಅಷ್ಟು ಮಾತ್ರ ಹಾಕ್ಬಿಟ್ಟು ನಾನು ನೆನೆಸ್ಕೊಂಡಿದ್ದೆ ಅವಲಕ್ಕಿನ. ನೋಡಿ, ಇವಾಗ ಉದ್ದಿನಬೇಳೆ ಮತ್ತು ಅಕ್ಕಿನ ಇನ್ನೊಂದು ಸಲ ತೊಳ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೀಟಾಗಿ ತೊಳೆದಿದ್ವಲ್ಲ, ಹಾಗಾಗಿ ಇಷ್ಟೇ ಬಂದಿರೋದು. ಈಗ ಒಂದು ಸಲ ನೀರನ್ನೆಲ್ಲ ಬಸ್ಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಉದ್ದಿನಬೇಳೆನ ಹಾಕ್ಬಿಟ್ಟು ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ರುಬ್ಬೋದಕ್ಕೆ ಅಷ್ಟು ನೀರು ಹಾಕ್ಬಿಟ್ಟು ಎಲ್ಲ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತುಂಬ ಒಂದು ಸ್ವಲ್ಪ ಅಕ್ಕಿ ಥರ ಎಲ್ಲ ರುಬ್ಕೊಬಾರ್ದು. ಹಾಗಾಗಿ ನುಣ್ಣಗೆ ರುಬ್ಕೊಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದೇ ರೀತಿ ನಾನು ನೆನೆಸ್ಕೊಂಡಿರೋ ಎಲ್ಲ ಅಕ್ಕಿನೂ ರುಬ್ಕೊತಾ ಇದ್ದೀನಿ. ಅದಾದಮೇಲೆ ಅವಲಕ್ಕಿನೂ ಸಹ ರುಬ್ಕೊಬೇಕಾಗುತ್ತೆ. ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು. ಬೇಗ ಪೇಸ್ಟ್ ಆಗುತ್ತೆ ಇದು ಅವಲಕ್ಕಿ. ಏನು ಅಷ್ಟೊಂದು ರುಬ್ಬೋ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ.
ನಾವು ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂದಾಗ ಕೆಳಗಡೆ ಮಸಾಲೆ ದೋಸೆ ಗರಿ ಗರಿಯಾಗಿರುತ್ತೆ, ಮೇಲೆ ಸಾಫ್ಟಾಗಿರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಮಾಡಿದ್ರೆ ಬರೋದೇ ಇಲ್ವಲ್ಲ, ಹಿಟ್ಟನ್ನು ರುಬ್ಬಿ ಮಾಡಿದ್ರೆ ಬರೋದೇ ಇಲ್ವಲ್ಲ ಅಂತ ಅಂದ್ಕೊತೀವಿ. ಫ್ರೆಂಡ್ಸ್, ಹೋಟ್ಲಲ್ಲೆಲ್ಲ ಹಿಟ್ಟು ಹೇಗೆ ಮಾಡ್ತಾರೆ ಅಂದರೆ ಇಷ್ಟು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡಾದಮೇಲೆ ಆಮೇಲೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾರೆ. ಈಗ ನಾನು ಅರ್ಧ ಕೆ ಜಿ ಅಕ್ಕಿನ ನೆನೆಸಿದ್ನಲ್ಲ, ಅದೇ ರೀತಿ ಈಗ ಅರ್ಧ ಕೆ ಜಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನೋಡಿ ಗಂಟಿಲ್ಲದಾಗೆ ಕಲಿಸ್ಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ದೋಸೆ ಹಿಟ್ಟಕ್ಕೆ, ಆಮೇಲೆಲ್ಲ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊತಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಅಕ್ಕಿ ಪುಡಿನ ಹಾಕೋದ್ರಿಂದ, ನೆನೆಸ್ತಲೇ ಅಕ್ಕಿ ಪುಡಿನ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ, ಕೆಳಗಡೆ ಮೇಲ್ಗಡೆ ಸಾಫ್ಟಾಗಿರುತ್ತೆ. ನೀವು ಇದೇ ರೀತಿ ಟ್ರೈ ಮಾಡಿ. ನೋಡಿ, ನಾನು ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಉದ್ದಿನಬೇಳೆ ಜಾಸ್ತಿ ಹಾಕಿದ್ದಾರೆ, ಅಕ್ಕಿ ಕಡಿಮೆ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರೆ. ಆದರೆ ಇವಾಗ 1 ಕೆ ಜಿ ಅಕ್ಕಿ ಹಾಕ್ದಂಗೆ ಆಗುತ್ತೆ, 1/4 ಕೆ ಜಿ ಉದ್ದಿನಬೇಳೆ ಹಾಕ್ದಂಗೆ ಆಗುತ್ತೆ. ಮತ್ತು ಒಂದು ಸ್ವಲ್ಪ 100 ಗ್ರಾಮ್ ಅವಲಕ್ಕಿ ಹಾಕ್ಬಿಟ್ಟು ಎಲ್ಲನೂ ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಈಗ ಕಲಿಸ್ಕೊಬೇಕಾಗುತ್ತೆ. ನೋಡಿ, ಈಗ ನಾನು ಫುಲ್ಲು ಮಾಡ್ಕೊಂಡಿದ್ದೀನಿ, ಇದು ತುಂಬ ಆಗಿದೆ. ಈಗ ನಾನು ಅರ್ಧಕ್ಕೆ ಡಿವೈಡ್ ಮಾಡ್ಕೊತೀನಿ. ಈಗೇ ಬಿಟ್ಬಿಟ್ರೆ ಏನಾಗುತ್ತೆ, ಉಪ್ಪಿಟ್ಟು ಎಲ್ಲ ಸುರಿದೋಗ್ಬಿಡುತ್ತೆ. ಈಗ ನಾವು ರುಬ್ಕೊಂಡಾದಮೇಲೆ ಕರೆಕ್ಟಾಗಿ ಒಂದು 8ರಿಂದ 9 ಗಂಟೆಗಳ ಕಾಲ ಚೆನ್ನಾಗಿ ಇದು ಹುಳಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿ ಹುಳಿ ಬಂದಷ್ಟು ನಮಗೆ ಮಸಾಲೆ ದೋಸೆ ಆಗಿರ್ಬೋದು ಮಾಡೋದಕ್ಕೆ ತುಂಬ ಚೆನ್ನಾಗಿ ಹಿಟ್ಟು ಹದವಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಿಸ್ಕೊಂಡಾದ್ಮೇಲೆ ನೆನೆಸಿರೋದನ್ನೆಲ್ಲ ರುಬ್ಬಿ ಅಕ್ಕಿ ಹಿಟ್ಟನ್ನು ಸೇರಿಸಾದ್ಮೇಲೆ ಒಂದೇ ಪಾತ್ರೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿ, ಈಗ ಹುಳಿ ಬರೋದಕ್ಕೆ 8 ಅವರು ಬಿಟ್ಟಿದೆ. ನಾನು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಇತ್ತಲ್ವ. ಈಗ ನೋಡಿ, ಅರ್ಧ ಹಾಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಿಟ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ. ಹುಳಿ ಎಲ್ಲ ಬಂದಿದೆ ಫ್ರೆಂಡ್ಸ್, ಅದರ ನೊರೆ ಎಲ್ಲ ಬರ್ತಾ ಇರುತ್ತೆ. ಆ ರೀತಿ ಇದ್ದರೆ ತುಂಬ ಹದವಾಗಿ ಹಿಟ್ಟನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ನಾನು ರುಬ್ಬನಾಗ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ನಾನು ಈಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ದೋಸೆ ಮಾಡೋದಕ್ಕೆ ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಬ್ರೌನ್ ಶುಗರ್ನ ಹಾಕ್ಕೊತಾ ಇದ್ದೀನಿ. ಬ್ರೌನ್ ಶುಗರ್ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಶುಗರ್ ಹಾಕ್ಕೊಳ್ಳಿ. ನಾನು ಒಂದು 2 ಟೇಬಲ್ ಸ್ಪೂನು ಬ್ರೌನ್ ಶುಗರ್ನ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಳೋದ್ರಿಂದ ಮಸಾಲೆ ದೋಸೆ ಎಲ್ಲ ತಳದಲ್ಲಿ ಗರಿ ಗರಿಯಾಗೂ ಬರುತ್ತೆ, ಪ್ಲಸ್ ಬ್ಲ್ಯಾಕ್ ಕಲರು ಒಂದು ಸ್ವಲ್ಪ ಬ್ರೌನ್ ಕಲರ್ ಎಲ್ಲ ಬರುತ್ತಲ್ವ ಫ್ರೆಂಡ್ಸ್. ಇದರಿಂದ ಸಕ್ಕರೆ ಹಾಕೋದ್ರಿಂದ ಬ್ರೌನ್ ಕಲರ್ ಬರುತ್ತೆ, ಮಸಾಲೆ ದೋಸೆ ಕಲರ್ ಬರುತ್ತೆ. ಹಾಗಾಗಿ ಸಕ್ಕರೆನ ಹಾಕೊಬೋದು. ನಾನು ಇಲ್ಲಿ ಬ್ರೌನ್ ಶುಗರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಉಪ್ಪು ಮತ್ತು ಸಕ್ಕರೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಹುಳಿಯಾಗಿ ಬಂದಿದೆ ಅಂತಂದ್ಬಿಟ್ಟು ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ನೋಡಿ, ಎಲ್ಲ ಗುಳ್ಳೆ ಥರ ಎಲ್ಲ ಕಾಣಿಸ್ತಾ ಇದೆಯಲ್ಲ. ನೋಡಿ, ಈ ಬಬಲ್ಸ್ ಥರ ಕಾಣಿಸ್ತಿದ್ರೆ ಹಿಟ್ಟು ಹದವಾಗಿದೆ ಅಂತಂದ್ಬಿಟ್ಟು. ನೋಡಿ, ಇವಾಗ ಮಸಾಲೆ ದೋಸೆ ಹಿಟ್ಟು ರೆಡಿ ಆಯಿತು. ಅದಕ್ಕೆ ಬೇಕಾಗಿರೋ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕೆಂಪು ಚಟ್ನಿ ಮಾಡ್ಕೊಳೋದಕ್ಕೆ ನಾನು 100 ಗ್ರಾಮ್ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ, ಚಟ್ನಿ ಜಾಸ್ತಿ ಬೇಕು ಅಂದರೆ, ಇಲ್ಲಾಂದರೆ ಕಮ್ಮಿ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ. ನಾನು ಇಲ್ಲಿ 100 ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಗುಂಡೂರು ಮೆಣಸಿನ್ಕಾಯಿ ಒಂದು 20 ಗುಂಡೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬಿಸಿ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ನೆನೆಯುತ್ತೆ, ರುಬ್ಬೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ನಾನು ಬಿಸಿನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಅರ್ಧ ಗಂಟೆ ನೆನೆಸ್ಕೊಂಡಾದ್ಮೇಲೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ದೊಡ್ಡ ಮಿಕ್ಸಿ ಜಾರ್ ತೊಗೊಬೇಕಾಯಿತು. ನಾನು ಈಗ ಚಿಕ್ಕದು ತೊಗೊಂಬಿಟ್ಟಿದ್ದೀನಿ. ಈಗ ಅದನ್ನು ನಾನು 2 ಸಲ ರುಬ್ಕೊತೀನಿ, ತೋರಿಸೋದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೀವು ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನಾನು ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ತೋರಿಸ್ತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕಡಲೆ ಒಂದು 50 ಗ್ರಾಮ್ ಕಡಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 20ರಿಂದ 30 ಕರಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ ಅಂತೂ ಫುಲ್ಲು ತುಂಬೋಗಿದೆ. ಇದ್ರೊಳಗಂತೂ ಒಂದೇ ಸಲ ಮಿಕ್ಸಿಗೆ ಹಾಕ್ಕೊಳೋದಕ್ಕಾಗೋದಿಲ್ಲ. ನಾನು 2 ಸಲ ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಅದಾದಮೇಲೆ ರುಬ್ಕೊಬೇಕು. ನೋಡಿ, ಈಗ 2 ಸಲ ನಾನು ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೋಡಿ, ಇದೇ ರೀತಿ ಕೆಂಪು ಚಟ್ನಿನ ತುಂಬ ಈಸಿಯಾಗಿ ಸರಳವಾಗಿ ಮಾಡ್ಕೊಬೋದು. ಈಗ ಕೆಂಪು ಚಟ್ನಿನೂ ರೆಡಿ ಆಯಿತು. ಆಲೂಗೆಡ್ಡೆ ಪಲ್ಯನ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ನಾನು 1 ಕೆ ಜಿ ಆಲೂಗೆಡ್ಡೆನ ಗುಂಡಾಗಿರೋದು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಳಗಡೆ ಹೋಗಿರುತ್ತಲ್ಲ ಆ ಥರ ಎಲ್ಲ ಆಲೂಗೆಡ್ಡೆ ತೊಗೊಬೇಡಿ, ಯಾಕೆಂದರೆ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತಂದ್ಬಿಟ್ಟು ಸರಳವಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಆಲೂಗೆಡ್ಡೆ ಪಲ್ಯ
ಎಲ್ಲರೂ ಸಿಪ್ಪೆ ಸಮೇತ ಮಾಡೋದಿಲ್ಲ, ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ಮಾಡ್ತಾರೆ. ನಾನು ಇವತ್ತು ಸಿಪ್ಪೆ ಸಮೇತ ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ಆಲೂಗೆಡ್ಡೆ ಪಲ್ಯ ನಾವು ತಿಂದರೆ ಒಂದು ಸ್ವಲ್ಪ ವಾಯು ಅಂತ ಹೇಳ್ತಾರಲ್ವ, ಹಾಗಾಗಿ ಸಿಪ್ಪೆ ತಿನ್ನೋದ್ರಿಂದ ವಾಯು ಅಂಶ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಸಿಪ್ಪೆ ಸಮೇತ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಬೇಕಾಗುತ್ತೆ. ನಾನು ಒಂದು 2 ಸಲ ಕೂಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕೂಗಿದೆ. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2 ಸಲ ಕೂಗಿಸ್ಕೊಂಡಿದ್ದೀನಿ. ಅದರೊಳಗಿರೋ ನೀರೆಲ್ಲ ತೆಗೆದುಬಿಟ್ಟು ಆಲೂಗೆಡ್ಡೆನ ಬಿಸಿ ಇರಬೇಕಾದ್ರೇ ನಾವು ಈ ರೀತಿ ಪುಡಿ ಮಾಡ್ಕೊಳೋದ್ರಿಂದ ಚೆನ್ನಾಗಿ ನಮಗೆ ಯಾವ ರೀತಿ ಆಲೂಗೆಡ್ಡೆ ಒಂದು ಸ್ವಲ್ಪ ದಪ್ಪ ಬೇಕು ಅಂದರೆ ಹಾಗೇ ದಪ್ಪನೂ ಮಾಡ್ಕೊಬೋದು, ಸಣ್ಣ ಬೇಕಂದರೆ ಸಣ್ಣ ಮಾಡ್ಕೊಬೋದು. ಹಾಗಾಗಿ ಬಿಸಿ ಇರಬೇಕಾದ್ರೆ ಪುಡಿ ಮಾಡ್ಕೊಬೇಕು. ಈಗ ಒಗ್ಗರಣೆ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆನ ಹಾಕ್ಕೊಬೇಕು. ಹಾಗೆ 1 ಟೇಬಲ್ ಸ್ಪೂನು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನಾವು ಯಾವಾಗಲೂ ಒಗ್ಗರಣೆ ಮಾಡಬೇಕಾದ್ರೆ ಸಾಸಿವೆ ಹಾಕ್ತೀವಲ್ಲ, ಅದು ಸಿಡಿಯೋವರೆಗೂ ಕಾಯ್ದುಬಿಟ್ಟು ಆಮೇಲೆ ನಾವು ಬೇರೆ ಐಟಮ್ನ ಹಾಕ್ಕೊಬೇಕಾಗುತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದುಬಿಟ್ಟು. ಹಾಗೆ ಒಂದು ಅರ್ಧ ಗಂಟೆ ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ, ಒಂದು 3 ಟೇಬಲ್ ಸ್ಪೂನು ಅದನ್ನು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗೆಡ್ಡೆ ಪಲ್ಯ. ಇದರ ಜೊತೆಗೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅರ್ಧ kg ಈರುಳ್ಳಿನ ಸಣ್ಣಗೆ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈರುಳ್ಳಿನ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಒಂದು ಅರ್ಧ ಬೆಂದಿದ್ರೆ ಸಾಕಾಗುತ್ತೆ. ಆಲೂಗೆಡ್ಡೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಈರುಳ್ಳಿ ಬೇಯಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಈರುಳ್ಳಿ ಬೇಗನೆ ಬೇಯುತ್ತೆ, ಎಣ್ಣೆಲಿ ಬಾಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅಂದರೆ ಬೇಡ. ನನ್ನ ಮಕ್ಕಳು ತಿನ್ನೋದೇ ಇಲ್ಲ, ಇಷ್ಟ ಇಲ್ಲ ಅಂತಂದರೆ ಬೇಡ. ಗೋಡಂಬಿ ಎಲ್ಲ ಹಾಕಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಅರ್ಧ ಬೇಯೋವರೆಗೂ ನಾವು ಬಾಡಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಈಗೆಲ್ಲ ಚೆನ್ನಾಗಿ ಅರ್ಧ ಬೆಂದಿದೆ. ಆಲೂಗೆಡ್ಡೆ ಪಲ್ಯಕ್ಕೆ ಸಾಮಾನ್ಯವಾಗಿ ಅರಿಶಿಣ ಹಾಕ್ತೀವಿ. ನೋಡಿ, ನನಗೆ ಹಸಿ ಅರಿಶಿಣ ಸಿಕ್ಕಿದೆ, ಹಾಗಾಗಿ ಇದನ್ನು ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು, ಆದರೆ ತುಂಬಾ ಚೆನ್ನಾಗಿ ಕಲರೆಲ್ಲ ಚೆನ್ನಾಗಿ ಬಂದಿತ್ತು. ಮತ್ತು ಹಸಿ ಅರಿಶಿಣದ ಘಮ ತುಂಬಾ ಚೆನ್ನಾಗಿತ್ತು ಆಲೂಗೆಡ್ಡೆ ಪಲ್ಯದಲ್ಲಿ. ಹಾಗಾಗಿ ಸಿಕ್ಕಿದ್ರೆ ನಿಮಗೆ ಈ ಸೀಸನಲ್ಲೆಲ್ಲ ಅರಿಶಿಣದ ಕೊಂಬು ಎಲ್ಲ ಸಿಗ್ತಾ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ತುಂಬ ಹೆಲ್ತು ಚೆನ್ನಾಗಿರುತ್ತೆ. ಇವಾಗೆಲ್ಲ ಚಳಿ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಕಫ ಎಲ್ಲ ಕಟ್ತಾ ಇರುತ್ತೆ. ಹಾಗಾಗಿ ಅರಿಶಿಣ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಅಡುಗೆಲೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 2 ಇಂಚು ಅರಿಶಿಣನ ನೋಡಿ ಈ ರೀತಿ ತುರಿತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮತ್ತು ನಾನು ತುರಿದ್ನಲ್ಲ, ಇದೆಲ್ಲ ಕಲರೆಲ್ಲ ಹೋಗಲೇ ಇಲ್ಲ, ಅಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಕಲರೆಲ್ಲನ. ನೋಡಿ, ಈಗ ತುರಿದಾದ್ಮೇಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ ಎಷ್ಟು ಚೆನ್ನಾಗಿ ನಾವು ಅರಿಶಿಣನ ಪೌಡ್ರ್ ಹಾಕ್ತೀವಲ್ಲ, ಅರಿಶಿಣ ಪೌಡ್ರ್ ಹಾಕ್ತೀವಲ್ಲ, ಅದೇ ರೀತಿ ಕಲರ್ ಬಂದಿದೆ. ನಾನು ಬರೋದಿಲ್ವೇನೋ ಅಂದ್ಕೊಂಡೆ, ನೋಡಿ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಈಗ ಅರಿಶಿಣದ ತುರಿನೆಲ್ಲ ಹಾಕಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಅರಿಶಿಣದ ತುರಿ ಎಲ್ಲನ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಈ ಸಮಯದಲ್ಲೇ ಮಿಕ್ಸ್ ಮಾಡ್ಕೊಳೋದ್ರಿಂದ ನಾವು ಅಲ್ಲಿ ಆಲೂಗೆಡ್ಡೆ ಹಾಕಾದ್ಮೇಲೆ ಎಲ್ಲದಕ್ಕೂ ಆಲೂಗೆಡ್ಡೆ ಎಲ್ಲ ಹೊಂದ್ಕೊಳ್ಳುತ್ತೆ. ನಾವು ಆಲೂಗೆಡ್ಡೆ ಹಾಕಾದ್ಮೇಲೆ ಅರಿಶಿಣ ಹಾಕಿದ್ರೆ ಅದೆಲ್ಲ ನೀಟಾಗಿ ಹೊಂದ್ಕೊಳೋದಿಲ್ಲ, ಒಂದು ಕಡೆ ಆಗಿರುತ್ತೆ, ಒಂದು ಕಡೆ ಆಗಿರೋದಿಲ್ಲ. ನೋಡಿ, ತುರಿದಿದ್ದಕ್ಕೆ ಕೈಯಲ್ಲೆಲ್ಲ ಎಷ್ಟು ಚೆನ್ನಾಗಿ ಅರಿಶಿಣ ಎಲ್ಲ ಹತ್ಕೊಂಡಿದೆ ಅಂತಂದ್ಬಿಟ್ಟು ರಿಯಲ್ ಅರಿಶಿಣ. ಈಗ ಅರ್ಧ ಬೆಂದಿದೆ ಈರುಳ್ಳಿ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ಜಾಸ್ತಿ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಉಪ್ಪು ಹಾಕಾದ್ಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ಆಲೂಗೆಡ್ಡೆನ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಬೇಕಾಗುತ್ತೆ. ಆಲೂಗೆಡ್ಡೆ ಸಿಪ್ಪೆ ತೆಗ್ದಿಲ್ಲ, ಹಾಗೆಯೇ ಹಾಕ್ಕೊತಾ ಇದ್ದಾರೆ. ಹೆಂಗಪ್ಪ ತಿನ್ನೋದು ಅಂತ ಅಂದ್ಕೊಬೇಡಿ, ನಮಗೆ ಗೊತ್ತಾಗೋದೇ ಇಲ್ಲ ಆಲೂಗೆಡ್ಡೆ ಸಿಪ್ಪೆ ಇದೆ ಅಂತಂದ್ಬಿಟ್ಟು. ನಾವು ನೋಡಿದ್ರೇ, ಒಬ್ಸರ್ವ್ ಮಾಡಿದ್ರೇ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ. 1 ದಿವಸ 2 ದಿವಸ ಮಾಡಿದ್ರೆ ಅದು ಅಭ್ಯಾಸ ಆಗೋಗುತ್ತೆ. ಹಾಗೆಯೇ ಆಲೂಗೆಡ್ಡೆಗಿಂತ ಆಲೂಗೆಡ್ಡೆ ಸಿಪ್ಪೆಲೇ ಔಷಧಿ ಗುಣ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಸಿಪ್ಪೆ ಸಮೇತ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಹೇಳ್ತಾರೆ ಆಲೂಗೆಡ್ಡೆ ವಾಯು ಅಂತಂದ್ಬಿಟ್ಟು, ನಾವು ಸಿಪ್ಪೆ ಸಮೇತ ತಿನ್ನೋದ್ರಿಂದ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಹೋಟೆಲ್ ಸ್ಟೈಲು ಆಲೂಗೆಡ್ಡೆ ಪಲ್ಯ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲಾಗಿ ಮಾಡ್ಕೊಬೋದು. ನಮಗೆ ಮಸಾಲೆ ದೋಸೆಗೆ ಬೇಕಾಗಿರೋ ಆಲೂಗೆಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಎರಡನ್ನೂ ರೆಡಿ ಮಾಡ್ಕೊಂಡ್ವಿ. ಇವಾಗ ಒಂದು ಸ್ವಲ್ಪ ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಕಾಯಿ ಚಟ್ನಿ ಮಾಡೋದಕ್ಕೆ ಸ್ಟವ್ ಮೇಲೆ ತವ ಇಟ್ಬಿಟ್ಟು ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಆದಷ್ಟು ನಾವು ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಂಡ್ರೆ, ನೋಡಿ ಮೆಣಸಿನ್ಕಾಯಿ ತಿಂದರೆ ಎಲ್ಲ ಗ್ಯಾಸ್ ಟ್ರಬಲ್ ಅಂತ ಅಂತಾರೆ. ನೋಡಿ, ಹೀಗೆ ಬಾಡಿಸ್ಬಿಟ್ಟು ತಿನ್ನೋದ್ರಿಂದ ಗ್ಯಾಸ್ ಟ್ರಬಲ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ.
ಇದರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಕರ್ಬೇವಿನ ಸೊಪ್ಪಿನ ಹಸಿ ವಾಸನೆ ಇದ್ದರೆ ಒಂದು ಸ್ವಲ್ಪ ಚಟ್ನಿ ಎಲ್ಲ ಸ್ಮೆಲ್ ಬರುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕು. ಒಂದು 50 ಗ್ರಾಮ್ ಕಡಲೆ ತೊಗೊಂಡಿದ್ದೀನಿ. ಮೊದಲೇ ಹುರ್ಗಡ್ಲೆ ಆಗಿರೋದ್ರಿಂದ ಏನು ಉರಿಯೋ ಅವಶ್ಯಕತೆ ಇರೋದಿಲ್ಲ. ತವಾ ಬಿಸಿ ಇರುತ್ತಲ್ಲ, ಆ ಬಿಸಿ ಒಳಗಡೆ ಒಂದು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಹಾಗೇ ಒಂದೇ ಒಂದು ನಿಮಿಷದಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ನಾವು ಬಾಡಿಸ್ಕೊಂಡಿರೋ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಅದಾದಮೇಲೆ ಕಡಲೆ ಮತ್ತು ಹುಣಸೆಹಣ್ಣು, ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮತ್ತು ಕಡಲೆಯಿಂದ ಮಾಡಿದ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಇದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಪುದೀನ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿ ಆಗಿತ್ತು, ಹಾಕಿಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ರುಬ್ಬೋದಕ್ಕೆ ನೀರಿನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಆದಷ್ಟು ದೋಸೆಗೆಲ್ಲನ ಚಟ್ನಿ ಒಂದು ಸ್ವಲ್ಪ ತೆಳುವಾಗಿದ್ರೇ ಸಾಕಾಗುತ್ತೆ, ತೆಳುವಾಗಿರಬೇಕಾಗುತ್ತೆ. ನೋಡಿ, ಈಗ ರುಬ್ಬಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕು. ಒಬ್ಬೊಬ್ಬರು ತೆಳು ಚಟ್ನಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು 1 ನಿಮಿಷ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ತುಂಬ ರುಚಿಕರವಾದ ಒಗ್ಗರಣೆ ರೆಡಿಯಾಗುತ್ತೆ. ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಒಗ್ಗರಣೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಬೇಗ ಸೀದೋಗ್ಬಿಡುತ್ತೆ. ನೋಡಿಕೊಂಡು ನಾವು ಹದವಾಗಿ ಮಾಡ್ಕೊಬೇಕಾಗುತ್ತೆ. ಈಗ ರುಬ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಸೇರಿಸ್ಕೊಂಡ್ರೆ ತುಂಬ ರುಚಿಕರವಾದ ಹೋಟೆಲ್ ಸ್ಟೈಲ್ನ ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಬನ್ನಿ ತಡ ಯಾಕೆ ಮಾಡೋದು, ತುಂಬ ಸಿಂಪಲ್ಲಾಗಿ ಮಸಾಲೆ ದೋಸೆನ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಮನೇಲಿ ಅಂತಂದ್ಬಿಟ್ಟು ತಡ ಮಾಡ್ದಲೇ ನೋಡ್ಕೊಂಬರೋಣ. ಯಾಕೆ ಅಂತಂದರೆ ಮಕ್ಕಳೆಲ್ಲ ತುಂಬಾ ಕಾಯ್ತಾ ಇರ್ತಾರೆ. ಮಸಾಲೆ ದೋಸೆ ಅಂದಿದ ತಕ್ಷಣವೇ ಬೇಗನೆ ಆಗುತ್ತೆ ಅಂತ ತಿಳ್ಕೊತಾರೆ. ನೋಡಿ, ಇಷ್ಟೆಲ್ಲ ಪ್ರೊಸೆಸರ್ ಎಲ್ಲ ಇರುತ್ತೆ. ಈಗ ಒಂದು ತವಾನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕಾಸ್ಕೊಬೇಕಾಗುತ್ತೆ. ತವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಯಿಂದ ಚೆನ್ನಾಗಿ ಉಜ್ಕೊಂಡ್ರೆ ತುಂಬ ಬೇಗ ನಾವು ದೋಸೆನ ಎತ್ಕೊಬೋದು. ಹಾಗಾಗಿ ಈರುಳ್ಳಿಯಿಂದ ಚೆನ್ನಾಗಿ ತವಾನೆಲ್ಲನ ಒಂದು ಸಲ ಒರೆಸ್ಕೊಬೇಕಾಗುತ್ತೆ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಹಿಟ್ಟನ್ನು ಒಂದು ಸೌಟು ತವಾದ ಮೇಲೆ ಹಾಕ್ಬಿಟ್ಟು ನೋಡಿ ಈ ರೀತಿ ನಾವು ದೋಸೆನ ಬಿಟ್ಕೊಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ದೋಸೆ ಬಿಡೋದು ಹೇಗೆ ಅಂತಂದ್ಬಿಟ್ಟು ಗೊತ್ತಿರುತ್ತೆ. ನೋಡಿ, ಹೀಗೆ ಒಂದೇ ಸಲ ನಾವು ಎಳ್ಕೊಂಬಂದ್ಬಿಡ್ಬೇಕು. ಮತ್ತು ಇನ್ನೊಂದು ಸಲ ನಾವು ಸೌಟನ್ನೆಲ್ಲನ ದೋಸೆ ಮೇಲೆ ಆಡಿಸೋಗಿಲ್ಲ. ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಬಂದಿರೋದಿಲ್ಲ. ನೋಡಿ, ಹೀಗೆ ಮೇಲೆ ಕೆಳಗೆ ಎಲ್ಲ ಬಂದಿದೆಯಲ್ಲ, ಆ ರೀತಿ ಎಲ್ಲ ಬರಬೇಕು ಅಂದರೆ ಒಂದೇ ಸಲ ನಾವು ಸೌಟನ್ನು ಆಡಿಸ್ಕೊಬೇಕಾಗುತ್ತೆ. ಆದಷ್ಟು ನಾವು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳೋದ್ರಿಂದ ಒಂದು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳೋದ್ರಿಂದ ಚೆನ್ನಾಗಿ ಒಂದೇ ಸಮಾನಾಗಿ ಹದವಾಗಿ ಬೇಯುತ್ತೆ ಮತ್ತು ತಳ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ತಿರುಗುತ್ತೆ. ದೋಸೆ ಒಂದು ಅರ್ಧ ಬೆಂದಾದಮೇಲೆ ನಾವು ಎಣ್ಣೆ ಬೇಕಾದ್ರೂ ಹಾಕ್ಕೊಬೋದು. ಬೆಣ್ಣೆ ಇಲ್ಲ ತುಪ್ಪ ನಮಗೆ ಯಾವುದು ಇಷ್ಟನೋ ಅದು ಹಾಕ್ಕೊಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಮತ್ತು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಮಸಾಲೆ ದೋಸೆಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ನಾವು ಕೈಯಲ್ಲೆಲ್ಲ ತಿಂತಾಯಿದ್ರೆ ಹೋಟ್ಲಲ್ಲೆಲ್ಲ ಕೈಗೆಲ್ಲ ಅಂಟ್ಕೊಳ್ತಾ ಇರುತ್ತೆ. ಎಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು, ಅವ್ರು ಏನು ಹಾಕಿರ್ತಾರೋ ಅದು. ಆ ರೀತಿ ಮಸಾಲೆ ದೋಸೆನ ಮಾಡ್ತಾರೆ. ಆದಷ್ಟು ನಾವು ಮನೇಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಈ ಎಣ್ಣೆ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ಫ್ರೆಂಡ್ಸ್, ಈಗ ಮಾಡ್ಕೊಂಡಿರೋ ನಾವು ಕೆಂಪು ಚಟ್ನಿನ ಈಗ ದೋಸೆಗೆಲ್ಲನ ಎಲ್ಲ ಕಡೆನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲೊಂದು ಅರ್ಧ ಸ್ಪೂನು ಕೆಂಪು ಚಟ್ನಿನ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಎಲ್ಲ ಕಲರೆಲ್ಲ ಬರ್ತಾಯಿದೆ ದೋಸೆ. ಈ ಸಮಯದಲ್ಲಿ ನಾವು ಮಾಡಿರೋವಂಥ ಆಲೂಗೆಡ್ಡೆ ಪಲ್ಯನ ಸೇರಿಸ್ಕೊಬೇಕಾಗುತ್ತೆ. ನಾವು ಇದೇ ರೀತಿ ನಾವು ಹೋಟ್ಲಲ್ಲೆಲ್ಲ ತಿಂದಿರ್ತೀವಲ್ಲ, ಅದೇ ರೀತಿ ಮಾಡಬೇಕು ಅಂದರೆ ನೋಡಿ, ಹೀಗೆ ರೌಂಡ್ ಮಾಡ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಹಾಕ್ಬಿಟ್ಟು ರೌಂಡ್ಗೆ ಮಾಡ್ಕೊಬೇಕಾಗುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೋಡಿ, ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ದೋಸೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನೋಡಿ, ಸೌಟಲ್ಲಿ ಒಂದು ಸೌಟು ತಗೊಂಡು ದೋಸೆನೆಲ್ಲ ಅಟ್ಕೊಂಡು ಎಣ್ಣೆ ಅಥವಾ ಬೆಣ್ಣೆ ನಮಗೇನು ಬೇಕೋ ಅದನ್ನು ಹಾಕ್ಕೊಂಡು 1 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಕೆಂಪು ಚಟ್ನಿನ ಹಾಕ್ಕೊಂಡು ನಾವು ಮಾಡಿರೋ ಆಲೂಗೆಡ್ಡೆನ ಮಧ್ಯದಲ್ಲಿ ಇಟ್ಬಿಟ್ಟು ಮತ್ತೆ ರೌಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಮಸಾಲೆ ದೋಸೆ ಅಂತೂ ಘಮ ಘಮ ಅಂತ ಇರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತಂದ್ಬಿಟ್ಟು. ಇದನ್ನು ನೋಡಿದ್ರೇ ನಮಗೆ ಹೋಟೆಲೆಲ್ಲ ನೆನಪು ಬರುತ್ತೆ, ನಾವು ತಿಂದಿರೋದೆಲ್ಲ ನೆನಪು ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಮತ್ತು ಟೇಸ್ಟಿಯಾದ ಮಸಾಲೆ ದೋಸೆನ ನಾವು ಮನೇಲೇ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದಂತೂ ಸಂಡೇ ಮಾಡಿದ್ರೆ ತುಂಬ ಬಿಸಿ ಬಿಸಿಯಾಗಿ ನಾವು ಒಂದೊಂದೇ ದೋಸೆ ಹಾಕ್ಕೊಡ್ತಾಯಿದ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ.
ಈ ಥರ ತಿಂಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಸಂಡೇ ಟೈಮು ಇಲ್ಲ ಅಂತಂದರೆ ನಮಗೆ ಯಾವಾಗ ಟೈಮ್ ಇರುತ್ತೆ, ಜಾಸ್ತಿ ಟೈಮ್ ಇರುತ್ತೋ ಆ ಟೈಮಲ್ಲೆಲ್ಲ ಹೀಗೆ ಮಾಡಿಕೊಟ್ರೆ ಮಕ್ಕಳು ಎಲ್ಲ ಇಷ್ಟಪಟ್ಟು, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡಿದ್ರೆ ತುಂಬ ಹೆಲ್ತಿಯಾಗೂ ಇರ್ತೀವಿ. ಅದಕ್ಕೋಸ್ಕರ ನಾವು ಮನೇಲೇ ಮಾಡೋದು ಬೆಟರ್ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸರಳವಾಗಿ ಹಾಗೆ ಟೇಸ್ಟಿಯಾದ ಮಸಾಲೆ ದೋಸೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋವಂಥ ಮಸಾಲೆ ದೋಸೆನ ತುಂಬ ಈಸಿಯಾಗಿ ಹೇಗೆ ಮನೇಲಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹಾಗೆ ಮಸಾಲೆ ದೋಸೆ ಯಾರಿಗೆಲ್ಲ ಇಷ್ಟ ಆಗಿರುತ್ತೋ ಅವರು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಎಲ್ಪ್ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡೋದ್ರಿಂದ ನಾನು ಮಾಡಿರೋ ರೆಸಿಪಿಗಳು ಹೇಗೆ ಬಂದಿದೆ, ಹೇಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗುತ್ತೆ. ನೀವು ನಮ್ಮ ಜೊತೆ ಸದಾ ಇದ್ದರೆ ನಾನಂತೂ ತುಂಬ ಖುಷಿಯಾಗಿರ್ತೀನಿ. ಯಾಕೆಂತಂದರೆ ನೀವಿಲ್ಲ ಅಂದರೆ ನಾನು ಏನೇನೂ ಇಲ್ಲ. ನೀವಿದ್ರೇ ನಾನು ಇರೋದಕ್ಕಾಗೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಬಿಡು ಇಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.